ತಲೆ ಕೆರ್ಕೊಳ್ಳೋದು ಬಿಟ್ಬಿಟ್ಟು ಅದು ಏನು ಅಂತ ಬೊಗಳಿ ಸಾಯಿರ. ನಾವು ಏನು ಕೇಳಿದ್ರು ನೀನು ಕೊಡ್ತೀಯಪ್ಪ ಮಗ. ಅಲ್ಲ ನೀವು ಕೇಳೋ ಧೈರ್ಯ ಮಾಡಿದ್ರೆ ಕೊಡೋ ಧೈರ್ಯ ನಾನು ಮಾಡ್ಬೋದು ಏನಪ್ಪ. ಹೌದಾ? ಹಂಗಿದ್ರೆ ನನಗೆ ಬದ್ದಪ್ಪ ಬೊಗಳಪ್ಪ. ನನಗೆ ಕೈಗೊಂದು ಬ್ರೇಸ್ಲೆಟ್ಟು. ಹಳಿ ಅಂದ್ರೆ ತಾವು ಬಾವಾ ನಂಗೆ ಪದಪ್ಪ ಇನ್ನ ಬೇಡಿಕೆಯ ಒಟ್ಟು ಮೊತ್ತ 50,000 ರೂಪಾಯಿ ಆಗಿದೆ ಆ ಕಡೆ. ಹಳೆ ಅಂದ್ರೆ ನೀವು ಪರವಾಗಿಲ್ಲ ಕಣ್ರಿ, ನಿಮ್ದು 40-90 ಸಾವಿರ ರೂಪಾಯಿ ಆಗ್ಬಿಟ್ಟಿದೆ. ಬರಲ್ಲ ಬಾಬಾ, ಓದುದು ದೊಡ್ಡದೇ ಅಲ್ವಾ, ಒಂದ್ ಸ್ವಲ್ಪ ಜಾಸ್ತಿ ಅವಂಗೆ ಕೊಡಿ. ನಾನೇನೋ ಕೊಟ್ಬಿಡ್ತೀನಿ, ಆದ್ರೆ ಬಿಲ್ ಎಲ್ಲ ಕರೆಕ್ಟಾಗಿ ತಂದು ಕೊಟ್ಟು ಬಿಡ್ಬೇಕು ಅಷ್ಟೇ. ತರ್ತೀವಿ ಬಾಬಾ, ಅಲ್ಲೇ ಇದು ಇಷ್ಟೊಂದು ಮೊತ್ತ ಇದೆ, ಏಕಿ ನಿಮ್ ಕೈ ಕೊಟ್ಬಿಟ್ರೆ ನೀವು ಆಶ್ಚರ್ಯದಿಂದ ಸತ್ತೋಗ್ಬಿಟ್ರೆ ನಾನೇನೋ ಮಾಡಲಿ. ನೀವು ಕೊಡಿ ಬಾಬಾ, ನಾವು ಕಣ್ಣು ಮುಚ್ಕೊಂಡು ಇಸ್ಕೊಂಡ್ಬಿಡ್ತೀವಿ. ಇದು ಒಳ್ಳೆ ಐಡಿಯಾ ಕಣ. ಎಲ್ಲ ಮುಚ್ಕೊಂಡ್ರ ಏನೋ ಹೊಡೆದು ಇವಳನ್ನ ಕೊಲ್ಬೇಕು ಅಂತ ಮಾಡಿದ್ಯೇನೋ? ಹೊಡಿ ಅಂತ ತಪ್ಪು ಇವ್ರೇನ್ರಿ ಮಾಡಿದಾರೆ? ನಿಮ್ಮಿಂದಾನೇ ಅವರಿಬ್ರು ಹಾಳಾಗೋಗಿರೋದು ಕಣ್ರಿ. ಈ ತಿಂಗಳು ನೀರಿನ ಬಿಲ್ ಕಟ್ಟೋದಕ್ಕೆ 20 ರೂಪಾಯಿ ಶಾರ್ಟೇಜ್ ಬಿಟ್ಟಿದೆ. ಪರಿಸ್ಥಿತಿ ಅನ್ನೋದು ಈಗಿರುವಾಗ 50,000 ರೂಪಾಯಿ ಬೇಡಿಕೆ ಇಟ್ಟಾನೆ. 49,000 ರೂಪಾಯಿ ಬೇಡಿಕೆ ಇಟ್ಟವನಲ್ಲ, ಏನು ಕಿತ್ತಿ ಕೊಡೋದಕ್ಕೆ ನಾನೇನಿಲ್ಲಿ ಕುಬೇರನ ಖಜಾನೆ ಮಾಡಿದ್ದೀನಿ. ಅಣ್ಣಯ್ಯ ಪದ್ಯಕ್ಕೆ ಎಷ್ಟು ಬೇಕಾದ್ರೂ ಹೊಡಿ, ಯಾಕೆ ಅಂತ ಕೇಳಲ್ಲ. ಆದ್ರೆ ಇವ್ ಯಾರು? ಈ ಮನೆ ಅಳಿಯ. ಈ ಮನೆಯಲ್ಲಿ ನಿನಗೆ ಎಷ್ಟು ಹಾಕಿದ್ಯೋ ಅವ್ರಿಗೂ ಅಷ್ಟೇ ಹಾಕಿದೆ. ಕ್ಷಮೆ ಕೇಳು. ಯಾವ್ದೇ ಕಾರಣಕ್ಕೂ ನಾನು ಕ್ಷಮೆ ಕೇಳಲ್ಲ. ನೀನು ಗಂಡನ ಪರ ಬಯಸ್ಕೊಂಡ್ ಬರಬೇಡ. ಇವನು ನಮ್ಮ ಮನೆಯಲ್ಲಿ ಇರೋದಕ್ಕೆ ಇನ್ನು ಜೀವಂತವಾಗಿ ಉಸಿರಾಡ್ಕೊಂಡಿದ್ದಾನೆ. ಇದ್ದೇ ಬೇರೆಯವ್ರ ಮನೇಲಿ ಇದ್ದಿದ್ರೆ ಇಷ್ಟೊತ್ತಾಗ್ಲೇ ಇವನನ್ನ ಸಿಗುದು 3 ಬಾಗ್ಲಲ್ಲಿ ತೋರಣ ಕಟ್ಬಿಟ್ರು. ಇದ್ದೇ ಕಡೆ ಕಂಡ್ರ ಇನ್ನೊಂದು ಸಲ ನನ್ನ ಮುಂದೆ ತಲೆ ಕೆರ್ಕೊಂಡು ನಿಂತ್ಕೊಂಡ್ರೆ ಕೆರ್ಕೊಳ್ಳೋದಕ್ಕೆ ತಲೆನೇ ಇರಬಾರ್ದು, ಅದನ್ನೇ ಎಗ್ಗಿಸ್ಬಿಡ್ತೀನಿ. ಏನಪ್ಪ ಸಮಾಧಾನ ಮಾಡ್ಕೊಳ್ಳಿ, ಬೇಜಾರಾಗ್ಬೇಡಿ. ಸಾಕು ಸುಮ್ಮನಿರಮ್ಮ. ಪ್ರತಿ ವರ್ಷ ಮನೆ ಅಳಿಯನ್ನ ಕಾಲು ತುಳಿದು ಪೂಜೆ ಮಾಡ್ತಾರೆ, ಅಂಥದ್ರಲ್ಲಿ ನಿಮ್ಮ ಅಣ್ಣ ಪ್ರತಿನಿತ್ಯ ನನಗೆ ಮಕ್ ಹೊಡಿತಾರಲ್ಲ, ನಾನೇನು ಬಿಟ್ಟು ಬಿದ್ದಿದ್ದೀನೇನಮ್ಮ. ನೋಡ್ತಾ ಇರು, ಕೆಲಸ ಹುಡ್ಕೊಂಡೆ ನಾನು ಈ ಮನೆಗೆ ಬರ್ತೀನಿ. ಕೆಲಸ ಸಿಗ್ಲಿಲ್ಲ ಅಂದ್ರೆ ನನ್ನ ಮರ್ತ್ಬಿಡು. ಅಲ್ಲೂ ಫೈರ್ ಕ್ರೈಂಗ್, ಜಸ್ಟ್ ಕೀಪ್ ಕ್ವೈಟ್. ನೋಡು, ಈಗ ಅಳ್ತಾ ಕೂತ್ಕೊಂಡ್ರೆ ಮನೆ ಬಿಟ್ಟು ಹೋಗ್ರ ಬಿಟ್ಲ ವಾಪಸ್ ಬರ್ತಾನ? ಜಾಬ್ ಹುಡ್ಕಕ್ಕೆ ಅಂತ ಹೋಗಿದ್ದಾನೆ, ಬಂದೇ ಬರ್ತಾನೆ ಬಿಡು. ನಮ್ಮ ಯಜಮಾನ್ರು ಮನೆ ಬಿಟ್ಟು ಹೋಗಿ 2 ದಿವಸ ಆಯ್ತು. ಅವ್ರು ಎಲ್ಲಿದ್ದಾರೋ ಏನ್ ಮಾಡ್ತಿದ್ದಾರೋ ಒಂದೂ ಗೊತ್ತಿಲ್ಲ. ನನ್ನ ರಾತ್ರಿಯಿಂದ ಬರೀ ಕೆಟ್ಟ ಕನ್ಸುಗಳೇ ಬೀಳ್ತದೆ. ಕಣ್ಣು ಮುಚ್ಚಿದ್ರೆ ಸಾಕು ಬರೀ ಡೆಡ್ ಬಾಡಿಗಳೇ ಕಾಣಿಸ್ತಿದೆ. ಅದಕ್ಕೆ ನಮ್ಮ ಅಣ್ಣ ಹಿಂಗ್ ಒಂದ್ ಮಾತು ಹೇಳಿ ನಮ್ಮ ಯಜಮಾನ್ರು ಹುಡುಕ್ಸ್ಬಾರ್ದ? ಒಂದ್ ನಿಮಿಷ. ಹಬಿ ಕಮ್ ಹಿಯರ್. ನೀವು ನಮ್ಮನ್ನ ಏನೋ ಕರ್ದಂಗಿತ್ತು. ವಿಟ್ಲ ಮನೆ ಬಿಟ್ಟು ಹೋಗಿ 2 ದಿನ ಆಯ್ತು. ಹುಡುಕ್ಬೇಕು ಅಂತ ಅನ್ನಿಸ್ತಿಲ್ವಾ? ಅದು ನೋಡಿ ಮಾನ್ಯ ಸಮಾಜ ಸೇವಕಿ ಜಾಜಿ ಜಂಬಲ್ ದಿನ್ನಿಯವರೇ, ಈ ಮನೆ ಬಿಟ್ಟು ಹೋಗೋರ್ನೆಲ್ಲ ಹೋಗ್ಬಿಡಿಪ್ಪ ಅಂತ ತಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನಮ್ಮ ಕೈಲಾಗಲ್ಲ. ಹಾಳಾಗೋಗ್ಲಿ ಬಿಡಿ. ವಿಟ್ಲ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಯಾರು? ನೀವೇ ತಾನೆ? ಅಯ್ಯೋ ಶಿವನೇ, ಏನು ಆಡೋ ಮತ್ತೆ ಅರ್ಥ ಬಿಡ್ಬೇನ್ರಿ. ಹೇಗ್ರಿ ನಾವು ಕಾರಣ ಆಗ್ತೀವಿ? ಹೊಡೆದು ಬಡ್ದು ಅವಮಾನ ಮಾಡಿದ್ರೆ ಯಾರೇ ಮನೇಲಿ ಇರ್ತಾರೆ? ಇಲ್ಲ ಕಣ್ರಿ, ಅವ್ನು ಹೇಳಿದ ತಾಳಕ್ಕೆಲ್ಲ ನಾವು ಹೆಜ್ಜೆ ಹಾಕೊಂಡು ಕೂತ್ಕೊಂಡ್ಬಿಡ್ತೀವಿ. ಅವನೊಬ್ಬ ಗಂಡ್ಸು ಕಣ್ರಿ, ಗಂಡ್ಸು ಅಂತ ಭೂಮಿ ಮೇಲೆ ಹುಟ್ಟಿದ್ಮೇಲೆ ಯಾವ್ದೋ ಒಂದು ನೆಟ್ಟ ಕೆಲಸ ಅಂತ ಮಾಡ್ಬೇಕು. ಅದು ಅಲ್ದಾನೆ ಅಯೋಗ್ಯಂಗೆ ಮದುವೆ ಬೇರೆ ಆಗಿದೆ. ಮದುವೆ ಆದ್ಮೇಲೂ ದುಡ್ಡುಗೋಸ್ಕರ ಕಂಡವ್ರ ಮುಂದೆ ಅಮ್ಮ ತಾಯಿ ಅಂತ ಕೈ ಚಾತ್ಕೊಂಡು ನಿಂತ್ಕೊತಾನಲ್ಲ, ಅವನ ಜನ್ಮಕ್ಕೆ ನಾಚಿಕೆ ಆಗಲ್ವೇನ್ರಿ? ತಂಗಿ ಆಗ್ತೀನಿ ಎದೆ ಮೇಲೆ ಹಾಕೊಂಡಿದ್ದೆಲ್ಲ ನಿನ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ನಾಳೆ ಒಳಗಡೆ ನಮ್ಮ ಯಜಮಾನ್ರು ಇಲ್ಲಿರ್ಬೇಕು, ಇಲ್ಲಾಂದ್ರೆ ನೀನ್ ಎಲ್ಲಿರ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಮಗನೇ, ಸೊಸೆನ ಮನೆ ಬಿಟ್ಟು ಓಡಿಸಿರೋ ಉದಾಹರಣೆಗಳು ಸಾಕಷ್ಟಿವೆ. ಮನೆ ಅಳಿಯನ್ನ ಮನೆ ಬಿಟ್ಟು ಓಡಿಸಿರೋ ಉದಾಹರಣೆ ಇಲ್ಲವೇ ಇಲ್ಲ ಕಣೋ. ಹಳ್ಳಿನ ಮನೆಯಿಂದ ಓಡಿಸಿರೋ ವಿಷಯ 4 ಜನಕ್ಕೆ ಗೊತ್ತಾದ್ರೆ ನಿನ್ನ ಲಸ್ತಿ ತಿರುಗಾಡಕ್ ಬಿಡ್ತಾಳೇನೋ. ಸಿಕ್ಕಲ್ಲಿ ಬಾಡ್ದು ಮನೆಗೆ ಕಳಿಸ್ತಾಳೆ. ಹೋಗಪ್ಪ, ಒಂದ್ ಹೆಜ್ಜೆ ಹುಡುಕೊಂಡು ಬಾಲೋ ಹೋಗೋ. ಅಭಿ, ವಿಟ್ಲನ್ನ ನೀವೇ ಹುಡ್ಕೊಂಡು ಬರ್ಬೇಕು. ಇಲ್ಲ ಅಂದ್ರೆ ವಿಟ್ಲಂಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಮನೆಯಿಂದ ಓಡಿಸಿದ್ ನೀವೇ ಅಂತ ಮಹಿಳಾ ಸಂಘದ ಮೂಲಕ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಏನು ಯಜಮಾನ್ರೆ, ಸುಮ್ನೆ ನಿಮ್ಮ ಮೇಲೆ ಯಾಕೆ ಅಪವಾದ ಹೊಸ್ಕೋತೀರಾ? ಇಲ್ಲೇ ಎಲ್ಲೋ ಪೋಲಿ ತರ ಕಡ್ಲೆಕಾಯಿ ತಿನ್ಕೊಂಡು ಬಿದ್ದಿರ್ತಾನೆ, ಬನ್ನಿ ಹೋಗಿ ಹುಡ್ಕೊಂಬರೋಣ. ಹೋತ್ ನನ್ನ ಮಗ ಮನೇಲಿದ್ರು ನಂಗೆ ತೊಂದರೆ ತಪ್ಪಿದ್ದಲ್ಲ, ಆಚೆದ್ರೂ ತೊಂದರೆ ತಪ್ಪಿದ್ದಲ್ಲ. ಹುಡ್ಕೊಂಡು ಬರ್ತೀನಿ. ಪದ್ದು ಕಮ್ ಹಿಯರ್. ಏನ್ ಜಾಜಿ ಅವರೇ ಕರೆದಿದ್ದ? ವಿಟ್ಲನ್ನ ಹುಡ್ಕೊಂಡು ಬರಕ್ಕೆ ಹಬಿ ಜೊತೆ ಚಂಪನು ಹೋಗಿದ್ದಾಳೆ. ನನಗೆ ಯಾಕೋ ಡೌಟು, ಈ ಚಂಪ ಹಬಿನ ಹಾರ್ಸ್ಕೊಂಡು ಹೋಗ್ಬಿಟ್ರೆ ಅಂತ. ಅದಕ್ಕೆ ನೀನ್ ಹೋಗಿ ಅವ್ರಿಬ್ರನ್ನ ಫಾಲೋ ಮಾಡ. ಸುಮ್ಮನೆ ಫಾಲೋ ಮಾಡಕ್ಕಾಗತ್ತಾ? ನಿನ್ನೆ ಹೋಗಿದ್ದ ನನ್ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಫಾಲೋ ದೆಮ್. ನಿನ್ನಂಥ ಸೊಸೆನ ದುಲ್ಬೀನ್ ಹಾಕಿ ಹುಡುಕಿದ್ರು ಸಿಗೋಲ್ಲ. ಗಂಡನ ಮೇಲೆ ಅನುಮಾನ ಪಡ್ತೀಯಲ್ಲಮ್ಮ. ನಿಮ್ ಮಗ ಶ್ರೀರಾಮಚಂದ್ರ ಆಗಿದ್ರೆ ನಾನು ಸುಮ್ಮನೆ ಇರ್ತಾ ಇದ್ದೆ. ಆದ್ರೆ ನಿಮ್ ಮಗ ಶ್ರೀಕೃಷ್ಣ ಪರಮಾತ್ಮ. ಯಪ್ಪ,
ಲೇ ಪಾಂಡ್ರಾಗ ನಿಧಾನಕ್ಕೆ ನಡ್ಕೊಂಡು ಹೋಗೋ, ನನಗೆ ಜೋರಾಗಿ ನಡೆಯಕ್ ಆಗ್ತಿಲ್ಲ. ತೆಗೆದು ಮಕ್ಕ ಕೊಡ್ಬಿಡ್ತೀವಿ. ಲೇ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಬೀದಿನ ಮುಗ್ಸಕ್ ಆಗಲ್ಲ ಕಣ. ಆಮೇಲೆ ಅಳಿ ಅಂದ್ರೆ ಸಿಕ್ಕು ಅಂದ್ರೆ ನಮ್ಗೆ ಎಲ್ಲಿಂದ ಸಿಗ್ತಾರಪ್ಪ? ಯಾಕೋ ಒಳ್ಳೆ ಶನಿ ತರ ನಮ್ ಹಿಂದೆ ಬಿದ್ದಿದ್ಯಾ? ನಿನ್ನ ಕೈಯಿಂದ ನಮ್ಮ ಸಮಕ್ಕೆ ನಡೆಯಕ್ ಆಗ್ಲಿಲ್ಲ ಅಂದ್ರೆ ತೆಪ್ಪ ಮನೆ ಕಡೆ ನಡೆಯೋ. ಹೌದಾ? ನಾನು ಮನೆಗೆ ಹೋಗ್ಬಿಟ್ಟು ಜಾಜಿ ಅವ್ರಿಗೆ ಹೇಳ್ತೀನಿ, ಪಾಂಡುರಂಗ ಮತ್ತೆ ಚಂಪ ಇಬ್ರು ವಿಟ್ಲನ್ ಹುಡುಕ್ತಾ ಇಲ್ಲ, ರಸ್ತೆಲಿ ಕೈ ಹಿಡ್ಕೊಂಡು ಚಕ್ಕಂದ ಆಡ್ತಿದಾರೆ ಅಂತ. ಹಾಳಾಗ್ ಹೋಗ್ಲಿ, ನಮ್ ಜೊತೆನೆ ಬರ್ಲಿ ಬಿಡಿ. ಮೊದ್ಲೇ ನಿಮ್ ಹೆಂಡ್ತಿದು ಹಿತ್ತಾಳಕಿವಿ, ಆಮೇಲೆ ಈ ಗಂಡ್ಬಿಟ್ಟ ಏನೇ ಹೇಳಿದ್ರು ನಂಬಿಡ್ತಾರೆ. ಲೇ ಹಾಗಂತ ಇವ್ನು ಹೇಳಿದ ಮಾತು ಕೇಳಕ್ಕಾಗತ್ತೇನೆ? ಲೇ ನೀನ್ ಏನ್ ಹೇಳ್ತೀವಿ ಹೇಳ್ಕೋಬೋಗ ಹೋಗ. ಬೇಡ ಕಣ, ಆಮೇಲೆ ಪಾಂಡುರಂಗ ಅಡಿಗೆಗಳ ಜೊತೆ ಓಡೋಗ್ಬಿಟ್ಟ ಅಂತ ಗಂಡುಗಳಿ ವಂಶಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ನಾನು ರಸ್ತೆಲಿ ತಲೆ ಎತ್ಕೊಂಡು ಹೇಗೆ ಹೋಗ್ತಿರ್ಲಿ? ಯಾವನೋ ತಿರುಗು ಅಂತ ಹೇಳಿದ್ದು. ಲೇ ಚಂಪ ಹಿಡ್ಕಲೆ ಕೈ, ಅದೇನಾಗತ್ತೆ ನಾನು ನೋಡ್ತೀನಿ. ನಾನ್ ಬರಲ್ಲ ಬಿಡು. ಹಂಗೆಲ್ಲ ಹಠ ಮಾಡ್ಬಾರ್ದಪ್ಪ. ನನ್ನ ಬರಲ್ಲ ಅಂದ್ರೆ ಅಲ್ವಾ? ತಲೆ ಮುಟ್ಟ ಹೊಡೆದ್ಬಿಡ್ತೀನಿ. ಇಲ್ಲ ಮುಟ್ಟಲ್ಲ, ತಪ್ಪಾಯ್ತು. ಬಾರ್ ಲೇ ಪಾಂಡುರಂಗ, ಪಾಂಡುರಂಗ ಏನ ಅಲ್ಲೋಣ ವಿಟ್ಲ. ಎಲ್ಲಿ ನಂಗೆ ಹೇಳ್ಕೊಂಡ್ ಬರ್ತಾ ಇದಾರೆ. ಅದೇನು ಮಾಡಬಾರ್ದು ಕಿತಿಬಿ ಕೆಲಸ ಮಾಡೋನೋ ಏನೋ ವಿಚಾರ ನಡ್ರಪ್ಪ. ಇವನು ನಮ್ಮನೆ ಹುಡುಗ ಬಿಟ್ಟಿಲ್ಲ ಅಂತ ಏನಾದ್ರೂ ಎಡಬಟ್ ಕೆಲಸ ಮಾಡಿದ್ದ ಅಂದ್ರೆ ಹೇಳ್ಬಿಡಿ, ಇಲ್ಲೇ ತೊದಕ್ ಬಿಡ್ತೀನಿ. ಇವನು ನಿಮ್ಮನೆ ಹುಡುಗ ಬಿಟ್ರಲ್ಲ. ಬರೀ ಹುಡುಗ ಏನ್ ಬಂತು, ಅವರು ನಮ್ಮ ಮನೆ ಅಳಿ ಅಂದ್ರು. ಅಲ್ಲ ಅವ್ರು ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ನೀವು ತಿಳಿಸಿ, ಇಲ್ಲ ನಡು ರೋಡ್ ಮೇಲೆ ಹೊಸ್ಕಾಕ್ಬಿಡ್ತೀನಿ ಅವ್ನು. ಅಲ್ಲ ರೀ, ಮನೆ ಹುಡುಗನ್ನ ಎಲ್ಲೆಲ್ಲ ಬಿಟ್ಟು ಬಿಡದ? ನೀವು ಮಾಡೋ ಸರಿನಾ? ಅಲ್ಲ ಅದನ್ನೇ ನಾನು ಕೇಳ್ತಾ ಇದ್ದೀನಿ, ಅಂಥದ್ದು ಏನ್ ಮಾಡ್ದಂತ ಹೇಳಿ ತಾಯಿ. ಏನಂತ ಹೇಳಿ ಇವ್ನ ಕತೆನ? ರಸ್ತೆಲಿ ಎಗುರ್ತಾ ಬರ್ತಾ ಇದ್ದ. ಕೆಲ್ಸ ಕೇಳೋದಿಕ್ಕೆ ಅಂತ ಎಗುರ್ಕೊಂಡು ಹೋಗ್ತಿದೆ ಅನ್ಸುತ್ತೋ. ಹೌದೌದು. ಕೆಲಸ ಅನ್ನೋದು ಇಲ್ಲೆಗ್ರದು, ಕೆಲಸ ಅನ್ನೋದು ಅಲ್ಲೆಗ್ರದು. ಹಿಂಗೆ ಎಗ್ರಿ ಬಿದ್ದ, ತಲೆಗೆ ಆಮೇಲೆ ಏನಾಯ್ತು? ಜ್ಞಾನ ತಪ್ಪಿತು. ನಾನು ಮುಖಕ್ಕೆ ನೀರು ಚಿಮ್ಕಿಸ್ದೆ, ಸ್ವಲ್ಪ ಎಚ್ಚರ ಆದ, ನೀರು ಕುಡಿಸ್ದೆ. ಆಮೇಲೆ ನೀನು ಯಾರಪ್ಪ ಅಂತ ಕೇಳಿದೆ. ಅದು ನಾನು ಯಾರು ಅಂತ ನನ್ನೇ ಕೇಳ್ತಾನೆ. ಬಿದ್ದಲ್ಲ, ತಲೆಗೆ ಏಟು ಬಿದ್ದು ಹಿಂದಿಂದೆಲ್ಲ ಮರ್ತು ಬಿಟ್ಟಿದ್ದಾನೆ. ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೆ, ಎದುರಿಗೆ ನೀವು ಬನ್ನಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತಮ್ಮ. ಅದಕ್ಕೆ ಅವನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅವನಿಗೆ ಗುಣ ಆಗೋವರೆಗೂ ನಾನು ಅವನ ಹತ್ರನೇ ಇದ್ದು ಅವನ ಸೇವೆ ಮಾಡ್ಬೋದಾ? ನೀವು ಬರ್ತೀರಾ? ಅವ್ನು ಮಾಡೋ ಆಟಗಳು ಒಂದೊಂದೇನ. ನಮ್ಮ ಮಳೆಯಂದ್ರನ್ನ ಕಷ್ಟಕಾಲದಲ್ಲಿ ನೀವು ಕೈ ಹಿಡ್ದಿದ್ದೀರಾ, ಹಾಳಾಗೋಗ್ಲಿ ಬನ್ನಿ. ಇಷ್ಟು ಜನ ದಂಡ ಪಿಂಡಗಳ ಮಧ್ಯೆ ನೀವು ಒಬ್ರು ಸೇರ್ಕೊಂಡ್ರಿ, ನಾವು ತಿಂದು ಮಿಕ್ಕಿದ್ದು ನಿಮ್ಗೂ ಹಾಕಿದ್ರೆ ಆಯ್ತು. ಹಳಿ ಅಂದ್ರೆ ಸೆಟ್ ಮಾಡ್ಕೊಂಡು ಎಲ್ಲಿ ಹಾಳಾಗಿ ಹೋಗಿದ್ಲಿ? ಆಂಟಿ ಬಾಯ್ ಬಣ್ಣ ಚಾಕ್ಲೇಟ್ ತಿಂದಿದ್ಯಾ? ನಂಗೂ ಕೊಡ. ಹಳಿ ಅಂದ್ರೆ ನಾಲ್ಕೆ ಮೇಲೆ ಹಿಡ್ತಾ ಇಲ್ಲಲಿ. ಇವನು ಬುದ್ಧಿ ಮೇಲಿನ ಸ್ಥಿಮಿತನೇ ಕಳ್ಕೊಂಡ್ಬಿಟ್ಟಿದ್ದಾನೆ. ಎಳೆ ಮಗು ತರ ಆಡ್ತಾನೆ, ಇದ್ದಕ್ಕಿದ್ದಾಗೆ ಕೋಪ ಮಾಡ್ಕೋತಾನೆ, ಇದ್ದಕ್ಕಿದ್ದಾಗೆ ಚೇಷ್ಟೆ ಮಾಡ್ತಾನೆ. ನನಗಂತೂ 2 ದಿವಸದಿಂದ ಅವನ್ನ ನೋಡ್ಕೊಂಡು ಸಾಕಾಗಿ ಹೋಗಿದೆ. ಅಂಥದ್ದೇನಾಯ್ತಮ್ಮ? ಅದು ಏನಾಗಿದೆ ಗೊತ್ತಾರಂಗಮ್ಮ, ನಮ್ಮ ಮಳೆಯಂದ್ರು ಒಂದು ಕೆಲಸ ಬೇಕು ಅಂತ ಹೇಳಿ ಎಗರ್ಕೊಂಡು ಹೋಗ್ತಾ ಇದ್ರಂತೆ. ತಪ್ಪಿ ಕೆಳಗಡೆ ಬಿದ್ದವ್ರೆ, ತಲೆಗೆ ಏಟ್ ಬಿದ್ದಿದೆ. ಹಳೆ ನೆನಪುಗಳೆಲ್ಲ ಮಂಗ ಮಾಯ ಆಗೋಗ್ತದೆ. ಹಾಗಾಗಿ ಅವ್ರು ಏನು ನೆನಪಿಲ್ಲ. ಹಾಗಂತ ಸರೋಜಮ್ಮನವ್ರು ನನ್ನ ಹತ್ರ ಹೇಳಿದ್ರು. ನಮ್ಮ ಪಕ್ಕದ ಮನೆಯಲ್ಲಿ ಕಾವೇರಪ್ಪ ಅಂತ ಇದ್ದಾರೆ. ಅವ್ರು ಹೇಳಿದ್ರು ಡಾಕ್ಟರ್ ಜಗನ್ನಾಥ್ ಅವ್ರಿಗೆ ತೋರಿಸ್ರಿ, ಇವನ್ ಗುಣ ಆಗ್ತಾನೆ ಅಂತ. ಅದಕ್ಕೆ ಅಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಇವ್ರು ಸಿಕ್ಕಿದ್ರು, ಇಲ್ಲಿಗೆ ಬಂದು. ಅಣ್ಣಯ್ಯ, ನಿನ್ನಿಂದಾನೇ ನಮ್ಮ ಯಜಮಾನ್ರು ಹೀಗಾಗಿರೋದು. ಆ ಡಾಕ್ಟರ್ ಜಗನ್ನಾಥ್ ಅವ್ರನ್ನ ಕರೆಸಿ ನಮ್ಮ ಯಜಮಾನ್ರ ರಿಪೇರಿ ಮಾಡಿಸೋ ಜವಾಬ್ದಾರಿ ನಿಂದು. ಲೇ ವಿಟ್ಲ, ಯಾಕೋ ಹಂಗ್ ನೋಡ್ತಾ ಇದ್ದೆ? ಇಡ್ಲಿ ತಿನ್ನ. ನಂಗೆ ಇಡ್ಲಿ ಬೇಡ, ದೋಸೆ ಬೇಕು. ನನಗೂ ಅಷ್ಟೇ. ಮೊದಲು ಇಡ್ಲಿ ತಿನ್ನು, ಆಮೇಲೆ ದೋಸೆ ಕೊಡಿಸ್ತೀನಿ. ಯಾರ ನೀನು? ಲೇ ವಿಟ್ಲ, ಯಾಕೋ ಯಾವಾಗ್ಲೂ ನೀನು ಬೆಳಿಗ್ಗೆ ಈಗ ಹೊಡಿತಾ ಇರ್ತೀಯಾ? ಅದು ಬೆನ್ನಲ್ಲ, ರಮ್ಡೋಲು. ಅವನಿಗೆ ಕೋಪ ಬಂದಾಗ ಏನ್ ಮಾಡ್ತಾನಂತಾನೆ ಹೇಳಕ್ ಬರಲ್ಲ. ಹೊಡಿತಾನೆ ಇರ್ತಾನೆ. ಅವನು ಹೊಡೆಯುವಾಗ ಹೊಡ್ಸ್ಕೊಂಡ್ಬಿಡಪ್ಪ. ಅವನು ಹೊಡೆದಾಗೆಲ್ಲ ಹೊಡ್ಸ್ಕೊಳಕ್ಕೆ ನಾನೇನ್ ಬಿಟ್ಟು ಬಿದ್ದಿದ್ದೀನಿ ಅಂದ್ರೆ? ನನಗೆ ಜೋರಾಗಿ ಮಾತಾಡ್ತೇನ? ಯಾಕಪ್ಪ ಪದ್ದಕ್ಕೆ ಹಾಗೆ ಹೊಡಿತಿದ್ದೀರಾ? ಅವನು ನಿಮ್ಮ ಆಪ್ತ ಮಿತ್ರ, ಹಾಗೆಲ್ಲ ಹೊಡಿಬಾರ್ದು. ಪಿಳಿ ಜುಟ್ಟ ಜಾಸ್ತಿ ಮಾತಾಡಿದ್ರೆ ನಿಮ್ ಜುಟ್ಟನ್ನ ಕಟ್ ಮಾಡಿ ಶೇವಿಂಗ್ ಬ್ರಷ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ದೀರಾ? 2 ದಿವಸ ಆಯ್ತು ನಾನು ನೋಡ್ತಾನೆ ಇದ್ದೀನಿ. ಅವನ ಮನ್ಸಿಗೆ ಏನ್ ಅನ್ಸುತ್ತೋ ಅದು ಮಾಡ್ಲಿಲ್ಲ ಅಂದ್ರೆ ಅವನಿಗೆ ಸಮಾಧಾನನೇ ಇರಲ್ಲ. ಅಲ್ಲಪ್ಪ, ಬಿಟ್ಲ ತಿಂಡಿ ತಿನ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಅವನ್ ಇಡ್ಲಿ ತಿನ್ಬೇಕು ತಾನೆ. ಅವನನ್ನ 4 ಏಟು ಹೊಡಿತಾನೆ, ಹೊಡೆಸ್ಕೊಂಡ್ ಬಿಡಪ್ಪ. ಇಲ್ಲ, ನಾನು ಹೊಡೆಸ್ಕೊಳ್ಳೋದಿಲ್ಲ. ಅಯ್ಯೋ, ನೀನು ಹೊಡೆಸ್ಕೊಳ್ಳಿಲ್ಲ ಅಂದ್ರೆ ಮನೆಯವ್ರ ಮೇಲೆಲ್ಲ ತಿರುಗಿ ಬೀಳ್ತಾನ ಅವನು.
ಪದ್ದು ಇವನು ನನ್ನ ಅಳಿಯನ ಕೈಲಿ ನಾನು ಹೊಡೆಸ್ಕೊಳ್ಳೋದು ಏನ್ ಚೆನ್ನಾಗಿರುತ್ತೋ ನೀನೇ ಹೊಡೆಸ್ಕೊಂಬಿಡ. ಹೌದು, ಟೇಕ್ ದಿಸ್ 200 ಸುಮ್ಮನೆ ಹೊಡ್ಸ್ಕೊಳ. ದುಡ್ಡು ಕೊಟ್ಟಿದ್ದೀರಾ ಅಂತ ಮಾತ್ರ ಹೊಡೆಸ್ಕೊತಾ ಇದ್ದೀನಿ. ಲೈ ಬಿಟ್ಲ 2 ಡೇಟ್ ಹೊಡಿಬೇಕಾ? ನನಗೆ ಲೆಕ್ಕ ಹಾಕಕ್ ಬರಲ್ಲ, ನೀನೇ ಲೆಕ್ಕ ಹಾಕೋ. ರೆಡಿನಾ? 2 ಡೇಟ್ ಆಯ್ತು ಕಣೋ. ಅಯ್ಯಪ್ಪ 2 ಡೇಟ್ ಅಂತ 2 ಡೇಟ್ 20 ಡೇಟ್ ಹೊಡೆದ್ಬಿಟ್ಟಲ್ರಿ. ಇಷ್ಟು ದಿವಸ ಯಾಕೆ ನಂಗೆ ಚಾಕ್ಲೇಟ್ ತಂದು ಕೊಡ್ಲಿಲ್ಲ? ತುಂಬಾ ಒಳ್ಳೆಯವಳು. ಏನ್ ನಿನ್ನ ಹೆಸರು? ಚಂಪಾ. ಚಂಪಾ, ಚಾಕ್ಲೇಟ್ ತಂದು ಕೊಡ. ಚಾಕ್ಲೇಟ್ ತಗೊಂಬರ್ಯಾ? ನೋಡು, ಇದು ನಾನು ಇವಾಗ ತಿಂತೀನಿ, ಆಮೇಲೆ ಇನ್ನೊಂಚೂರು ಚಾಕ್ಲೇಟ್ ತಗೊಂಬ. ಹೋಗೆ, ಇಲ್ಲಾಂದ್ರೆ ಕಿತ್ಕೊಂಡು ತಿಂತ. ಹೋಗೆ. ಡಾಕ್ಟ್ರೆ, ಇವನೇ ಪೇಷಂಟು. ಬಿದ್ದು ತಲೆಗೆ ಏಟು ಬಿದ್ದಾಗ್ಲಿಂದ ಈ ರೀತಿ ಮಾಡ್ತಾ ಇದ್ದಾನೆ. ನೋಡಿ ಹೇಗೆ ಮಾಡಿಬಿಟ್ಟಿದ್ದಾನೆ. ಕರಡಿ ಆಗುತ್ತೆ ನಾ ಗುಗ್ಗು. ಯಾಕಪ್ಪ ಅವ್ನು ಹೊಡಿದ್ಯಾ? ನೋವಾಗುತ್ತೆ. ನೋವಾಯ್ತಾ? ಏನಾಗಲ್ಲ. ಸಮಾಧಾನ ಮಾಡ್ಕೊ. ಏನಾಗಲ್ಲ, ಸಮಾಧಾನ. ನೋವು ಆಗಲ್ಲ, ಆಗೋಯ್ತು, ಏನೂ ಆಗಲ್ಲ. ನೋಡಿಯಮ್ಮ, ತಲೆ ಜೋರಾಗಿ ಪೆಟ್ಟು ಬಿದ್ದಿರೋದ್ರಿಂದ ತಲೆಯಲ್ಲಿರೋ ನರಗಳೆಲ್ಲ ವೈಬ್ರೇಟ್ ಆಗ್ಬಿಟ್ಟಿದೆ. ಅದಕ್ಕೆ ತುಂಬಾ ಕಾಸ್ಟ್ಲಿ ಮೆಡಿಸಿನ್ ಕೊಡ್ಬೇಕು. ಡಾಕ್ಟರ್ ಅಂಕಲ್, ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ, ನನ್ನ ಹೆಸರಲ್ಲಿ 5 ಕೋಟಿ ರೂಪಾಯಿ ಆಸ್ತಿ ಇದೆ. ಮೊದಲು ನಮ್ಮ ಯಜಮಾನ್ರು ಹುಷಾರಾಗ್ಬೇಕಷ್ಟೇ. ಆಯ್ತಾಯ್ತು, ಹಾಗಿದ್ರೆ ಇನ್ನೂ ಕಾಸ್ಟ್ಲಿ ಮೆಡಿಸಿನ್ ತಂದು ಕೊಡ್ತೀನಿ. ಏನಪ್ಪ, ಚಾಕ್ಲೇಟ್ ತುಂಬಾ ಇಷ್ಟ ನಿಂಗೆ? ಆಯ್ತಾಯ್ತು, ನಾನು 4 ತಂದು ಕೊಡ್ತೀನಿ. ಸರಿನಾ? ಆಗ್ಬೋದಾ? ಸರಿ ಸರಿ. ಚಾಕ್ಲೇಟ್ ಇಲ್ಲೇ ಇದೆಯಲ್ಲ ಮರಿ, ತಗೋ ಜಾಣ ತಿನ್ನು. ನೋಡಿಮ್ಮ, ಮನುಷ್ಯನಿಗೆ ಎಲ್ಲೇ ಇಟ್ಬಿದ್ರು ತಲೆ ಮಾತ್ರ ಇಟ್ಬಿಡ್ಬಾರ್ದು. ತಲೆಗೆ ಇಟ್ಬಿದ್ರು ಕಿವಿಯಿಂದ ರಕ್ತ ಬರಬಾರ್ದು. ಈ ತಲೆಗೆ ಇನ್ನು ಸ್ವಲ್ಪ ಜೋರಾಗಿ ಪೆಟ್ಟು ಬಿದ್ದಿದ್ರೆ ಇಷ್ಟೊತ್ತಿಗೆ ಬಾಡಿಗೆ ಪೋಸ್ಟ್ ಮಾರ್ಟಮ್ ಆಗಿರೋದು. ನಂಗೆ ಸುಡ್ತೇನೋ ತಡಿ, ನಿನ್ನ ನುಂಗ್ಬಿಡ್ತೀನಿ ಇವಾಗ. ಕೊಡಲ್ಲ ಅವಾಗಲೇ ದಡಿಯ. ನಿನ್ನ ಕೊಡು ಅಂತ ಇವಾಗ ಯಾರಪ್ಪ ಕೇಳಿದ್ದ? ಯಾವಾಗಲೂ ನನ್ನ ಜೊತೆನೇ ಇರ್ತಲ್ಲೋ. ಒಬ್ಬನೇ ಎದ್ರು ಗೊಗ್ಗ ಬರುತ್ತೆ ಅಂತ ಭಯನೇನೋ ಗುಗ್ಗು. ಎಷ್ಟೇ ಆದ್ರೂ ನಿಮ್ಮ ಆಪ್ತ ಸ್ನೇಹಿತ ಅಲ್ವಪ್ಪ, ನೀವಿಬ್ರು ತಿಕ್ಕೆಸ್ಟ್ ಫ್ರೆಂಡ್ಸು. ಹೌದು, ಯಾವಾಗ್ಲೂ ಈ ಮನೇಲೆ ಇರ್ತೀರ. ನೀನ್ಯಾರ ಬಿಟ್ಟ? ನಾನ್ ನಿಮ್ಮ ಹೆಂಡತಿ ಅಂತ ಎಷ್ಟೊತ್ತಿನಪ್ಪ ಹೇಳೋದು? ಹೆಂಡ್ತಿನ? ಹೆಂಡ್ತಿ. ನನಗೆ ಬಾಳೆಹಣ್ಣು, ಸಕ್ಕರೆ, ಚಾಕ್ಲೇಟು, ಪಾಕಂ ಪಪ್ಪು, ಆಮೇಲೆ ಒಂದು ದೊಡ್ಡ ಪೀಪಿ ಬೇಕು. ಆ ಪೀಪಿನ ಊದಿ 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 ದೊಡ್ಡದು ಮಾಡಿ ಈ ತಡಿಯನ್ ಕಿವಿಗೆ ಟಮ್ಮಂತ ಹೊಡಿತೀನಿ. ಮಜಾ ಬರುತ್ತೆ. ಆಯ್ತು, ಎಲ್ಲ ಕೊಡಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಮಾತ್ರೆ ನುಂಗ್ಬೇಕು. ಅದನ್ನ ನಾನು ನುಂಗಲ್ಲಪ್ಪ. ಯಾಕಪ್ಪ? ಅದನ್ನ ನುಂಗಕ್ಕೆ ಅಂತ ಹೋದ್ರೆ ಇಲ್ಲಿ ಗಂಟಲ್ಲಿ ಸಿಗಾಕೊಂಡ್ಬಿಡುತ್ತೆ. ನೀರ್ ಕುಡಿದ್ರೆ ಗಂಟ್ಲ ಸಿಕ್ಕಾಕೊಂಡ್ರೆ ಮಾತ್ರ ಹಾಗೆ ಹೊಟ್ಟೆ ಒಳಗಡೆ ಹೋಗುತ್ತೆ. ನಾನು ನುಂಗಲ್ಲಪ್ಪ. ಲೇ ಪಲ್ಲು, ಅವನ ಹತ್ರ ಏನೇ ನಿಂದು ಹರಿಕತೆ? ತಲೆ ಮೇಲೆ 2 ಬಿಟ್ಟು ಮಾತ್ರ ನುಂಗ್ಸತ್ತಾನೆ. ಸುಮ್ಮನೆ ನುಂಗ. ತಡಿಯ, ನಂಗೆ ಹೊಡಿತಾನ? ನೀನು ಗುಡ್ ಬಾಯ್ ಅಲ್ವಾ? ಗುಡ್ ಬಾಯ್ಸ್ ಯಾವತ್ತೂ ಬೀಟ್ ಮಾಡಲ್ಲ. ಓಕೆ, ನೋಡು, ನಿನ್ಗೋಸ್ಕರ ಚಾಕ್ಲೇಟ್ ತಂದಿದ್ದೀನಿ. ನೀನೇನಾರ ಆ ಮಾತ್ರೆ ನುಂಗಿದ್ರೆ ಈ ಚಾಕ್ಲೇಟ್ ನಿನಗೆ ಕೊಡ್ತೀನಿ. ನನಗೆ ಚಾಕ್ಲೇಟ್ ಕೊಡು, ನಾನು ಮಾತ್ರ ಅಲ್ಲೋ, ಏನಪ್ಪ ಇಲ್ಲಿ ನೋಡಿ ಮಾತ್ರೆ. ಇಲ್ಲಿ ನೋಡು ಚಾಕ್ಲೇಟ್. ತಿನ್ನು. ತಗೋ. ಈ ಚಾಕ್ಲೇಟ್ ತಿನ್ನು, ಸಿಹಿ ಆಗುತ್ತೆ. ಅವಾಗ ಚಾಕ್ಲೇಟ್ ಕೊಡ್ತಿದ್ದೆ ತಾನೆ ನೀನು? ಓಕೆ. ಮತ್ತೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನೀನು ಕತೆ ಹೇಳೆ. ನಾನಾ? ಒಂದ್ ನಿಮಿಷ. ಅತ್ತೆ, ಕಮ್ ಹಿಯರ್. ಏನಮ್ಮ? ಅತ್ತೆ, ಬಿಟ್ಲಿಂಗೆ ಸಿಕ್ಕಾಪಟ್ಟೆ ಆಸೆ ಆಗ್ತದೆ, ಒಂದ್ ಕತೆ ಹೇಳಿ. ಅಯ್ಯೋ, ಮೊಮ್ಮಕ್ಕಳನ್ನ ಮುಂದೆ ಕೂರಿಸ್ಕೊಂಡು ಕತೆ ಹೇಳೋ ವಯಸ್ಸಿನಲ್ಲಿ ಒಳಿನ ಮುಂದೆ ಕೂರಿಸ್ಕೊಂಡು ಕತೆ ಹೇಳೋ ಗತಿ ಬಂತು. ಎಲ್ಲ ನನ್ನ ಕಲ್ಮಾ. ನನ್ನನ್ನೇ ನಿಮ್ಮ ಮೊಮ್ಮಗ ಅನ್ಕೊಳ್ಳಿ. ಒಂದು ಊರಲ್ಲಿ ಒಂದು ಆಮೆ ಮತ್ತು ಮೊಲ ಇತ್ತಂತೆ. ಒಂದು ಸಲ ಅವೆರಡು ಲರ್ನಿಂಗ್ ರೇಸ್ ಇಟ್ಕೊಂಡು ಬಂತೆ. ಲರ್ನಿಂಗ್ ಲೇಸಾ? ಲರ್ನಿಂಗ್ ಲೇಸ್ ಅಂದ್ರೆ ಏನು? ಲರ್ನಿಂಗ್ ರೇಸ್
ಓ ಅಂದ್ರೆ ಫೈಟಿಂಗಾ? ಅಲ್ಲ 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 ರನ್ನಿಂಗ್ ರೇಸ್ ರನ್ನಿಂಗ್ ಈ ಆಂಟಿ ಮಾತಾಡಕ್ಕೆ ಬರಲ್ಲ, ಕತೆ ಹೇಳ್ತಾರಂತೆ. ಕತೆ ಮಲ ಅಂತೆ ಆಮೆ ಅಂತೆ, ಅವೆರಡನ್ನು ನೀನೇ ತಿನ್ಕೋ, ನಾ ಇದನ್ನ ತಿಂತೀನಿ. ಡಾಕ್ಟ್ರೆ, ಪೇಷಂಟ್ ಕಂಡೀಷನ್ ಹೇಗಿದೆ? ಏನು ದಾರಿಗೆ ಬರ್ತಾರೋ ಅಥವಾ ದಾರಿ ತಪ್ಪಿದ ಅಳಿಯಂದ್ರ ಆಗ್ಬಿಡ್ತಾರೋ? ದಾರಿಗೆ ಬರ್ತಾರೆ ಬಿಡಿ, ಆದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ. ನೀವೆಲ್ಲ ಅವನ್ನ ಪ್ರೀತಿಯಿಂದ ಮಾತಾಡ್ಸಿ. ಅಲ್ಲ, ಈ ದುಡ್ಡು ಕಾಸು ಖರ್ಚಾಗಲ್ಲ ಅನ್ನೋದಾದ್ರೆ ಪ್ರೀತಿನ ಹಂಗಂಗೆ ದಾರಿ ಎರೆದು ಬಿಡ್ತೀವಿ. ಅಲ್ಲ ಡಾಕ್ಟ್ರೆ, ನಾನು ನೋಡ್ತಾನೆ ಇದ್ದೀನಿ, ನೀವು ಬರ್ತೀರಾ, ಟ್ರೀಟ್ಮೆಂಟ್ ಮಾಡಿ ಹೋಗ್ತಾನೆ ಇದ್ದೀರಾ. ಒಂದು ದಿವಸನೂ ₹1 ಕೇಳ್ತಾ ಇಲ್ಲ. ಏನು ಇಂಥ ಪೇಷಂಟ್ಗಳಿಗೆಲ್ಲ ಫ್ರೀ ಟ್ರೀಟ್ಮೆಂಟಾ? ಎಲ್ಲಾದ್ರೂ ಉಂಟೆ ಇವನು ಪೂರ್ತಿಯಾಗಿ ಹುಷಾರಾಗ್ಲಿ, ಆಮೇಲೆ ಒಟ್ಟಿಗೆ ಬಿಲ್ ಕೊಡ್ತೀನಲ್ಲ. ಅಲ್ಲ, ಆ ಬಿಲ್ಲು ನೋಡಿ ನಮಗೇನು ಹೆಚ್ಚು ಕಡಿಮೆ ಆಗಲ್ಲ ತಾನೇ? ಖಂಡಿತ ಆಗಲ್ಲ. ಹಾಗೆ ಹೆಚ್ಚು ಕಮ್ಮಿ ಆದ್ರೆ ನಾವಿದೀವಲ್ಲ. ಏನಪ್ಪ ನಿಮ್ಗೆ ಇಷ್ಟ ಅಂತ ಮೊಸರನ್ನ ಕಲ್ಸ್ಕೊಂಡ್ ಬಂದಿದ್ದೀನಿ, ಮೇಲ್ ಸಕ್ಕರೆನೂ ಹಾಕಿದ್ದೀನಿ. ಎಲ್ಲಪ್ಪ ಇದ್ದೀರಾ? ಏನಪ್ಪ ಪದ್ದು ಪದ್ದು ಬಾರೋ ಇಲ್ಲಿ. ಏನಕ್ಕೆ ಕರೆದಿದ್ದು? ಎಲ್ಲ ನಮ್ಮ ಯಜಮಾನ್ರು ಕಾಣಿಸ್ತಿಲ್ಲ. ನನಗೇನೆ ಗೊತ್ತು, ಅವನ ಹೆಸರೆತ್ಬೇಡ, ನೆನ್ಸ್ಕೊಂಡ್ರೆ ಬೆನ್ನೆಲ್ಲ ನೋವುತ್ತೆ. ಅಣ್ಣಯ್ಯ ಅಣ್ಣಯ್ಯ, ಏನಮ್ಮ, ಏನು ನಿನ್ನ ಗೋಳು? ನಮ್ಮ ಯಜಮಾನ್ರಿಗೆ ಇಷ್ಟ ಅಂತ ಮೊಸರನ್ನ ಕಲ್ಸಿದ್ದೆ, ಈಗ ನಮ್ಮ ಯಜಮಾನ್ರೆ ಕಾಣಿಸ್ತಿಲ್ಲ ಅಣ್ಣಯ್ಯ. ಅದು ನಾನೇನಮ್ಮ ಮಾಡ್ಲೆ? ಹೋಗಿ ಹುಡ್ಕೊಂಬ. ನಂಗೆ ಬೇಡ. ಅರ್ಥ ಮಾಡ್ಬೇಡ, ತಿನ್ನು ರಾಜ. ಬರೀ ನಾನೇ ತಿಂತಾ ಇದ್ದೀನಿ, ನೀನ್ ತಿಂತಾನೆ ಇಲ್ಲ. ಸರಿ, ನೀನು ತಿನ್ನು, ನಾನು ತಿಂತೀನಿ. ಇಬ್ರು ಒಟ್ಟಿಗೆ ತಿನ್ನೋಣ. ಬೇಗ ತಿನ್ನು, ಬೇಗ ಭಿಕ್ಷೆ ಬಿಡಕ್ ಹೋಗೋಣ. ಅಮ್ಮ, ಇವನು ನಮ್ಮನೆ ಹುಡುಗ, ದಯವಿಟ್ಟು ನಮ್ಮ ಹಿಂದೆ ಕಳಿಸ್ಕೊಡಿಮ್ಮ. ಅದೇನಾಯ್ತದೆ, ಇವ್ನು ಸಿಕ್ಕಾಗಿಂದ ನಂಗೆ ಚೆನ್ನಾಗಿ ಭಿಕ್ಷೆ ಸಿಕ್ತೈತೆ. ಅಮ್ಮ, ಇವನು ಭಿಕ್ಷುಕ ಅಲ್ಲಮ್ಮ, ನಮ್ಮ ಗಂಡುಗಲಿ ವಂಶಕ್ಕೆ ಸಂಬಂಧಪಟ್ಟವನು, ನಮ್ಮ ಮೇಲಾಗಿ ನಮ್ಮ ಅಳಿಯ, ದಯವಿಟ್ಟು ಕಳಿಸ್ಕೊಡಿ. ಸಾಕು ಸುಮ್ಮನೆ ರೀ, ಅಳಿಯ ಅಂತೆ ಅಳಿಯ. ಅಳಿಯನ್ ನೋಡ್ಕೊಳ್ಳೋ ರೀತಿನ ಇದು. ನಾನು ಇವ್ನು ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಯಾವ್ದಾದ್ರು ಬುಸ್ಕಲ್ಲಾರ್ಗ ಸಿಕ್ಕಿ ಸತ್ತೋಗ್ಬಿಡ್ತಿದ್ದ. ಅದನ್ನ ನೋಡಿ ತಾಯಿ, ಇವನ್ ತಲೆಗೆ ಏಟು ಬಿದ್ದುಬಿಟ್ಟಿದೆ. ಆವತ್ತಿನಿಂದ ಎಲ್ಲ ನೆನಪುಗಳು ಹೊರಟೋಗ್ಬಿಟ್ಟಿದ್ದಾವೆ. ಹಾಗಾಗಿ ಹೀಗೆ ಆಡ್ತಾ ಇದ್ದಾನೆ, ದಯವಿಟ್ಟು ಕಳಿಸ್ಕೊಡಿ. ಹಂಗೆ ಕಳಿಸ್ಕೊಡಕ್ಕಾಯ್ತದ? ಏನಾರು ಕೊಟ್ಟು ಕರ್ಕೊಂಡು ಹೋಗಿ. ನೀವು ಕೇಳೋದು ನ್ಯಾಯ. ಕಾಪಾಡಿದ್ರ ತಗೊಳಮ್ಮ, ₹10 ಈ ಕಡೆ. ₹10 ಎಲ್ಲ ತಗೊಳಕಿಲ್ಲ, ₹200 ಕೊಟ್ರೆ ನಾನು ಕಳ್ಸ್ಕೊಡೋದು. ನಿಮ್ಮ ಗ್ಯಾಂಗ್ಗೆ ₹200 ಸಾಯ್ತಿರಲ್ರು. ತಗೊಳ್ಳಿಮ್ಮ. ರಾಜಾ, ಬಾರ ಮನೆಗೆ ಹೋಗೋಣ, ಬನ್ನಿಪ್ಪ. ಟಾಟಾ ಟಾಟಾ, ತಿನ್ನು. ಟಾಟಾ. ನೋಡಿ ಪಾಂಡುರಂಗ ಅವರೇ, ಇದೇ ಕಡೆ ಟ್ರೀಟ್ಮೆಂಟು. ಈ ಇಂಜೆಕ್ಷನ್ ಕೊಟ್ಟ ತಕ್ಷಣ 100% ಕ್ಯೂರ್ ಆಗ್ಬಿಡ್ತಾರೆ. ಡೋಂಟ್ ವರಿ. ಇನ್ನು ಬೇಗ ಗುಣ ಆಗ್ಬಿಟ್ರೆ ನನ್ಗೆ ಅಷ್ಟೇ ಸಾಕು ಡಾಕ್ಟ್ರೆ. ನಾನು ಅವತ್ತು ನೋಡ್ಕೊಳ್ಳಿಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗಿರೋದು. ಯಾಕೆ ಹೇಳ್ತೀಯಾ? ಸರಿ ಹೋಗ್ತಾನೆ, ಸುಮ್ಮನೆ. ಯಾಕಮ್ಮ ಯೋಚನೆ ಮಾಡ್ತೀಯಾ? ಹೇಳ್ತಾರೆ ಇರೋ. ಅಯ್ಯೋ ನನ್ನ ಮಗನೇ, ನನ್ ಗುರ್ತು ಹಿಡಿದು ಬಿಟ್ಟೆಲ್ಲೋ. ಅಂತೂ ಸರಿಯಾಗ್ಬಿಟ್ಟೆ ಬಿಡಪ್ಪ, ಸರಿಯಾಗ್ಬಿಟ್ಟೆ. ನಿಂಗೇನಾಗಿತ್ತು? ಅಯ್ಯೋ ನಿನಗೆ ಗೊತ್ತಿಲ್ಲ ಕಣೋ ಮಾಲಿಂಗು, ನೀ ಬಿದ್ದಿಯಲ್ಲ, ತಲೆಗೆ ಪೆಟ್ಟು ಬಿದ್ದು ಎಲ್ಲಾನು ಮರ್ತು ಬಿಟ್ಟಿದ್ದೆ ನೀನು. ಹೌದಾ? ಅಲ್ಲಮ್ಮ, ಅದು ನಮ್ಮ ಮಳೆಂದ್ರ ಹೆಸರು ಬಿಟಲ ಅಂತ, ನೀವೇನು ಮಾಲಿಂಗು ಅಂತ ಕರಿತಾ ಇದ್ದೀರಾ? ನೋಡಿ, ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದು ವಿಷಯ ಹೇಳ್ತೀನಿ. ಹೇಳಿ, ಅದರಲ್ಲೇನಂತೆ? ಇವನು ನಿಮ್ಮ ವಿಟ್ಲ ಅಲ್ಲ, ನನ್ನ ಮಗ ಮಾಲಿಂಗು. ಇವ್ನು ಬಿದ್ದು ತಲೆ ಪೆಟ್ಟು ಬಿದ್ದು ಎಲ್ಲ ಮರ್ತು ಬಿಟ್ಟಿದ್ದ. ನಾನು ಈ ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ. ಇದು ವಾಸಿ ಆಗ್ಬೇಕಾದ್ರೆ ತುಂಬ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದ್ರು. ನಾವು ತುಂಬ ಬಡವರು, ಅಷ್ಟು ದುಡ್ಡು ಖರ್ಚು ಮಾಡೋ ಶಕ್ತಿ ನಮಗಿಲ್ಲ ಡಾಕ್ಟ್ರೆ ಅಂತ ಹೇಳಿದೆ. ಆಗ ಅವರೇ ನನಗೆ ಸಮಾಧಾನ ಹೇಳಿದ್ರು. ಯಾಕೆ ಮಾಡ್ತೀಯಾ, ಸಮಾಧಾನ ಮಾಡ್ಕೋ, ಈ ಊರಲ್ಲಿ ದೊಡ್ಡ ಶ್ರೀಮಂತರು ದಾನಿಗಳು ಇದ್ದಾರೆ, ನಿಮಗೆಲ್ಲ ಒಂದು ಕಡೆ ಸಹಾಯ ಆಗುತ್ತೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನೀವು ಬಂದು ಇವನ್ನ ವಿಟ್ಲ ಅಂದ್ರಲ್ಲ, ನನ್ನ ಮಗ ಹುಷಾರಾಗಲಿ ಅನ್ನೋ ಒಂದು ಕಾರಣಕ್ಕೆ ಇವನು ನನ್ನ ಮಗ ಅಂತ ಹೇಳೋದನ್ನ ಮುಚ್ಚಿತ್ತು. ಅಣ್ಣಯ್ಯ, ಇವ್ನು ನಮ್ಮ ಯಜಮಾನ್ರಲ್ಲ, ಆಮೇಲೆ ನಮ್ಮ ಯಜಮಾನ್ರು ಎಲ್ಲಿ? ಪಲ್ಲು, ಏನಪ್ಪ, ನಿಜವಾಗ್ಲೂ ಬಂದಿರೋದು ನೀವೇನಾ? ಹ್ಞೂ ಕಣಮ್ಮ. ಮತ್ತೆ ನಿಮ್ ತರನೇ ಇನ್ನೊಬ್ಬ ಇದನ್ನ ನೋಡಿ ಅಲ್ಲಿ. ಏನಪ್ಪ, ಇಷ್ಟು ದಿವಸ ಎಲ್ಲಿ ಹಾಳಾಗೋಗಿದ್ದೆ? ಕೆಲಸ ಹುಡ್ಕೊಂಡ್ ಬರೋದಕ್ಕೆ ಹೈದರಾಬಾದ್ಗೆ ಹೋಗಿದ್ನಮ್ಮ. ಏನ್ ಕೆಲ್ಸನಪ್ಪ? ಆ ಬ್ಯಾಗ್ ನೋಡಿದ್ರೆ ಗೊತ್ತಾಗಲ್ವೇನಮ್ಮ, ಹಪ್ಪಳ ಸಂಡಿಗೆ ಮಾರ ಕೆಲಸ ಹಿಡ್ಕೊಂಡ್ ಬಂದಿರಬೇಕು. ಇಲ್ಲಮ್ಮ, ಎಲೆಕ್ಷನ್ ಟೈಮಲ್ಲಿ ಕ್ಯಾನ್ವಾಸ್ ಮಾಡೋದು. ನೋಡಿ, ನಿಮ್ಮ ವಿಟ್ಲನು ಬಂದಾಯ್ತು, ಮಹಾಲಿಂಗಗೂ ಹುಷಾರಾಯ್ತು. ನನ್ನ ಬಿಲ್ಲು 1 ಲಕ್ಷ ಕೊಟ್ರೆ ನಾನು ಹೊಟ್ಬಿಡ್ತೀನಿ. ವೈದ್ಯ ಪುಂಗವರೇ,
ಅವನೇನು ನಮ್ಮನೆ ಹುಡುಗನ ಇಲ್ಲ ನಮ್ಮ ಸಂಬಂಧಿಕನ ಅವನಿಗೆ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ನಾವ್ ಯಾಕ್ರಿ ಬಂಡವಾಳ ಸುರಿಬೇಕು? ಬಡವರು ಏನೋ ನಿಮ್ಮ ಹೆಸರೇಳಿ ಬದುಕೋತೀವಿ, ದಯವಿಟ್ಟು ಸಹಾಯ ಮಾಡಿ. ಇಂಥ ಸಾವಿರಾರು ಜನ ಬರ್ತಾರೆ. ಬಂದವ್ರಿಗೆಲ್ಲ ನಾನು ದತ್ತಿ ದಾನ ಧರ್ಮಗಳನ್ನು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮನೆ ಮಟ್ಟ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಬೀಳ್ಬೇಕಾಗತ್ತೆ. ಅಭಿ ಸ್ವಲ್ಪನಾದ್ರೂ ಹ್ಯುಮ್ಯಾನಿಟಿ ಇರ್ಬೇಕು. ನೀವು ನಮಗೆ ಇಲ್ಲ ರೀ, ನಮ್ಮ ಹತ್ರ ಯಾವೂ ಇಲ್ಲ, ನಾವು ಕೊಡಲ್ಲ. ಸರಿ ಬಿಡಿ, 1 lakh ತಾನೆ, ನಾನೇ ಕೊಡ್ತೀನಿ. ಪದ್ದು ಅದನ್ನ ತಗೊಂಡ್ ಬಾರ. ರಾಜಿಯವ್ರೆ, ತಗೊಂಡೋಗಿ ಕೊಡು. ರೀ ಜಾಜಿ ಚಂಬಲ್ತೀನಿ ಇವ್ರೆ, 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ಎಲ್ರಿ ಇತ್ತು? ಗೊತ್ತಾಯ್ತು ಬಿಡಿ, ಮಹಿಳಾ ಸಂಘದ ದುಡ್ಡನ್ನ ಅಭ್ಯಾಸ ಮಾಡಿರ್ಬೇಕು ಅಲ್ವಾ? ಈ ಮನಿ ಮಹಿಳಾ ಸಂಘದ ಅಲ್ಲ. ಮತ್ತೆ ನಾನು ಬ್ರೀಫ್ ಕೇಸಲ್ಲಿ ಇಟ್ಟಿದ್ದೇನಾದ್ರು ತಗೊಂಡ್ಬಿಟ್ರಾ? ಅಲ್ಲ ಅಭಿ. ರೀ ಆ ಚಡ್ಡಿ ಜೇಬಲ್ 1 ಲಕ್ಷ ರೂಪಾಯಿ ಇಟ್ಟಿದ್ದೆ, ಅದನ್ನ ತಗೊಂಡ್ರೇನ್ರಿ? ಅಲ್ಲ. ಹಾಗಿದ್ರೆ ಈ 1 ಲಕ್ಷ ರೂಪಾಯಿ ಯಾವುದು? ನಮ್ಮ ಜಾಯಿಂಟ್ ಅಕೌಂಟ್ ಇಂದ ಡ್ರಾ ಮಾಡಿದ್ದು.